ಯಾರಿಗ ನೀರಗಾಗಿ ನಿನ್ನ ರಣಗೆ
ಸುಭದ್ರ. ಅಕ್ಕ, ಒಂದರ್ಥದಲ್ಲಿ ಹಾ ನನಗಾಗಿಯೇ ನಾನು ಬಂದೆ. ಹಾ ಅದೊಂದು ರೀತಿಯಲ್ಲಿ ಸರಿ. ನಮ್ಮನ್ನೇ ನಾವು ಮೊದಲು ಯೋಚಿಸಿಕೊಳ್ಬೇಕು ಅಲ್ವೇ? ಹೌದೇ ಹೌದು. ನಮ್ಮ ಉಳಿವು ಹೇಗೆ ಅದನ್ನ ಯೋಚಿಸಿ ಹೋರಾಟ ಮಾಡಬೇಕು ತಾನೆ. ಹೌದಪ್ಪ, ನಮ್ಮ ಬದುಕಿಗಾಗಿ ಅನುಮಾನವೇ ಇಲ್ಲ. ನಮ್ಮ ತ್ರಾಣ, ನಮ್ಮ ಬುದ್ಧಿಶಕ್ತಿ ಅಥವಾ ನಮ್ಮ ಗುರಿ, ನಮ್ಮ ಕನಸು ಇದೇ ಅಲ್ವಾ ಬೇಕಾದದ್ದು. ಮತ್ತೆ ಹೌದು, ಅದಕ್ಕಾಗಿ ನಾನು ಬಂದೆ. ಹಾ ಇನ್ನೊಂದು ಅಕ್ಕ, ಓ ಈ ಲೋಕದಲ್ಲಿ ಯಾರಿಗಾಗಿ ಯಾರಿದ್ದಾರೆ ಹೇಳು. ಅವರ ಬಗ್ಗೆ ಯೋಚನೆ ಮಾಡಬೇಕು ತಾನೆ. ಯಾರ ಹರಿಬ ಯಾರಿಗೇನು? ಅಣ್ಣನಿಗೆ ತಮ್ಮನಿಲ್ಲ, ಅಪ್ಪನಿಗೆ ಮಗ ಇಲ್ಲ, ಬಂಧುಗಳಿಗೆ ಬಾಂಧವರಿಲ್ಲ, ಯಾರಿಗೆ ಯಾರೂ ಇಲ್ಲ. ಒಮ್ಮೊಮ್ಮೆ ಗಂಡನಿಗೆ ಹೆಂಡತಿ ಇಲ್ಲ. ಹಾಗೆ ಆಗುತ್ತದೆ ಅಲ್ವಾ? ಉಂಟಪ್ಪ. ನೀನು ಯಾಕೆ ಬಂದೆ? ಹಾ, ನಾನು ನನಗಾಗಿಯೇ ಬಂದೆ. ಹೌದಾ? ನನಗೆ ಅನಿವಾರ್ಯವಾಯಿತು. ಹಾಗಿದ್ರೆ ಇಬ್ಬರಿಗೂ ಅದೇ ಆಯ್ತು ನೋಡು. ಓಹೋ, ನಾನು ನನಗಾಗಿ ಬಂದೆ, ನನಗೂ ಅನಿವಾರ್ಯವಾಯಿತು. ಏನಮ್ಮ ನಿನಗಂತ ಭೀಮಾರ್ಜುನರ ಹೋರಾಟದಲ್ಲಿ ನಿನಗಷ್ಟು ಅನಿವಾರ್ಯತೆ ಎಂತದಾಗುವುದು? ಅರ್ಜುನ ಯಾರು? ನನ್ನ ಗಂಡ. ಹಾ, ನಮ್ಮ ಗಂಡ. ನಮ್ಮ ಗಂಡ. ನಮ್ಮ ಗಂಡ. ಅರ್ಜುನ ವಿಷಯ ಹೇಳುವಾಗ ಮಾತ್ರ ಹಾಗೆ. ಹಾ, ಅಲ್ಲ, ನೀನಾಡುವಾಗ ನಿನ್ನ ಗಂಡನೇ ಸರಿ, ನಾನಾಡುವಾಗ ನಮ್ಮ ಗಂಡ. ಹೌದು ಹೌದು. ನನ್ನ ಎದುರಿಗೆ ನೀನಾಡುವಾಗ ಅರ್ಜುನ ವಿಷಯಕ್ಕೆ ಮಾತ್ರ ನಮ್ಮ ಗಂಡ. ಹಾ, ಅರ್ಜುನ ವಿಷಯಕ್ಕೆ ಮಾತ್ರ ಅನುಮಾನವೇ ಇಲ್ಲ. ಭೀಮಸೇನನ ಪಕ್ಷವ ಹೇಳಿದ್ರೆ ನಾನು ನನ್ನ ಗಂಡ. ಅಷ್ಟೇ ಅಷ್ಟೇ ಅಷ್ಟೇ, ನನಗೆ ಭಾವ ಅಷ್ಟೇ. ಹಾಗಾದ್ರೆ ನನ್ನ ಗಂಡನಿಗೆ ಬೇಕಾಗಿ ನಾನು ಬಂದಿದ್ದು, ಪಾರ್ಥನಿಗೆ ಬೇಕಾಗಿ ನಾನು ಬಂದಿದ್ದು. ನಿನಗೆ ಯಾವ ರೀತಿ ಅನಿವಾರ್ಯವಾಯಿತೋ ಏನು, ನಿನಗೆ ಯಾವ ರೀತಿ ಸಂಕಷ್ಟ ಎದುರಾಯಿತು ನನಗೆ ಗೊತ್ತಿಲ್ಲ. ನನಗಂತೂ ಸಂಕಷ್ಟ ಎದುರಾಗಿದ್ದು ಹೌದು. ನಿನಗೇನು ಸಂಕಷ್ಟ ಆಯಿತು? ಗಂಡನ ಮಾನವೇ ನನಗೆ ಮಾನ. ಹೌದೇ ಹೌದು. ಗಂಡನ ಮಾನಕ್ಕೆ ಅಥವಾ ಸ್ವಾಭಿಮಾನಕ್ಕೆ ಮುಕ್ಕಾದಾಗ ಹೆಂಡತಿ ಮಲ್ಲಿರ್ಲಿಕ್ಕೆ ಆಗ್ತದ? ಗಂಡನ ಚಿಂತೆ, ಗಂಡನ ಕಷ್ಟ, ಗಂಡನ ಸಂತೋಷ, ಅದ್ರಲ್ಲಿ ಎಲ್ಲದಕ್ಕೆ ಹೆಂಡತಿಗೆ ಪಾಲಿರು. ಹೌದು. ಗಂಡ ಖುಷಿಯಲ್ಲಿದ್ರೆ ಹೆಂಡತಿಗೆ ಖುಷಿ. ಹಾಗಾದ್ರೆ ನನ್ನ ಗಂಡನಿಗೆ ನೋವಾಯ್ತಾ? ನೋವಿನ ಪರಿಹಾರಕ್ಕೆ ಬೇಕಾಗಿ ನಾನು ಬಂದವಳು. ನೋವು ಕೊಟ್ಟಿದ್ಯಾರು? ಯಾರಪ್ಪ? ನನ್ನ ಅಕ್ಕ. ನಾನು ನನ್ನ ಗಂಡನ ಹೆಂಡತಿ ಅವಳು. ಹಾಗಾದ್ರೆ ಓಹೋ, ನಾ ಹೊಡೆದಿದ್ದೇನೆ. ಹೌದು, ಹೊಡೆದಿದ್ದೆ. ನೀನು ನನ್ನ ಗಂಡನಿಗೆ ಹೊಡೆದ ಪರಿಣಾಮ ನಾನಿಲ್ಲಿ ಹೀಗೆ ಬರಬೇಕು. ನನಗಿದೆಲ್ಲ ಬೇಕಾ? ಸ್ವಲ್ಪ ಒಂದೊಂದ್ಸಲ ಇಷ್ಟೆಲ್ಲ ಹಾರಾಡುದಿಲ್ಲ ನೀನು, ನನಗೆ ಗೊತ್ತು. ಅಲ್ಲಿಂದಲ್ಲಿಗೆ ಚುಟುಚುರಿ ಮಾಡುವಳು. ಇಲ್ಲ, ಯಾಕೆ ಕೇಳಿ. ನೀನು ಸಾಕ ಅಂತ ಹೇಳು. ನೀನು ಎದುರಾದಾಗ ಹೌದೌದು ಅಕ್ಕ ಅಲ್ವಾ? ಹೌದಪ್ಪ. ಹಾಗಾಗಿ ಇಷ್ಟು ನನ್ನ ಗಂಡನೇ ಎದುರಾಗ್ತಾ ಇದ್ದ, ನಂಗೆ ಇಷ್ಟು ಬೇಕಾಗಿಲ್ವಾಗಿತ್ತು. ಬೇಡ. ಇಲ್ಲಿ ಯಾರೇ ಬಂದ್ರು ನನಗೆ ಇಷ್ಟೆಲ್ಲ ಬೇಡಾಗಿತ್ತು. ಬೇಡ. ನೀನಿದ್ದೀಯ, ಅಕ್ಕ ಇದ್ದಾಳೆ ಎಂಬ ಕಾರಣಕ್ಕಾಗಿ, ಅದು ಪ್ರಾರ್ಥನೆಗೆ ಹೊಡೆದವ ನೀನು. ಆ ಕಾರಣಕ್ಕಾಗಿ ನೋಡಿ ಬಿಡುವಂತ ಅನಿಸ್ತು ನಿನಗೆ. ಹೌದು, ನನಗೆ. ಈಗ ನಾ ಬಂದೆ ಎನ್ನುವ ಕಾರಣಕ್ಕೋಸ್ಕರ ನೀ ಬಂದೆಯ? ನನ್ನ ಗಂಡನಿಗಾಗಿ ನಾನು ಬಂದೆ. ನಾನು ಬರಬಹುದು, ನನ್ನ ಗಂಡನಿಗಾಗಿ ನಾ ಬರಬಹುದು, ಆದ್ರೆ ನೀ ಬರಕೂಡದು ಸುಭದ್ರ. ಯಾಕೆ ಬರಬಾರ್ದಕ್ಕ? ನೀನ್ ಎಂತವಳು, ಹೇಗಿದ್ದವಳು ಎನ್ನುವುದನ್ನು ಮರೆತು ಸ್ವಚ್ಛ ಕೇಳು ಸಬತಿ ಮಚ್ಚರದಿ ಕಾದುಯ
ಮಚ್ಚರದಿ ಕಾದುವೆಯ ಸಮತಿ ಮಚ್ಚರದಿ ಕಾದುವೆಯ ನಿನಗೆ ಹುಚ್ಚೆ ತಂಗಿ ಸ್ವಚ್ಛಾಗಿ ಸಮತಿ ಮಚ್ಚರದಿ ಕಾದುವೆಯ ನಿನಗೆ ಹುಚ್ಚೆ ತಂಗಿ ನಿನ್ನಂತೆ ನಾನು ಯುದ್ಧಕ್ಕೆ ಬಂದವಳು. ನೀನೇಗಿನ ಗಂಡನ ಪರವಾಗಿ ಬಂದೆಯೋ? ಹೌದು. ಅದೇ ರೀತಿಯಾಗಿ ನಾನು ವಲ್ಲಭನ ಪರವಾಗಿ ಬಂದಿದ್ದೇನೆ. ನಾ ಬರಬಹುದು, ನೀ ಬರಕೂಡದು. ನಾನು ಯಾಕೆ ಬರಬಾರದು ಅಕ್ಕ? ನಾ ಭೀಮಾರ್ಜುನರಿಗೆ ಹೆಂಡತಿ ಇದ್ದೇನೆ. ನೀನು ಮಾತ್ರ ಅಲ್ಲ, ಅರ್ಜುನನಿಗೆ ಮಾತ್ರ ಹೆಂಡತಿ ಇದ್ದೀನಿ. ಹೌದು. ಯೋಚನೆ ಮಾಡು. ಏನು? ಒಂದೇ ಮನೆಯ ಗಂಡಸರು ಹೊಡೆದಾಡಿಕೊಳ್ಳುತ್ತಿರುವಾಗ ಅಥವಾ ಒಂದೇ ಮನೆಯ ಹುಡುಗರು ಕಿತ್ತಾಡುತ್ತಿರುವಾಗ ತಾಯಿಯಾದವಳು ಬಂದು ಆ ಪ್ರಕರಣವನ್ನು ತಿಳಿಗೊಳಿಸುತ್ತಾಳೆ. ಅಲ್ಲಿಗೆ ಸುಖಾಂತ್ಯವಾಗುತ್ತದೆ. ನಾನು ಭೀಮನಿಗೂ ಅರ್ಜುನನಿಗೂ ಒಂದರ್ಥದಲ್ಲಿ ಆ ಸ್ಥಾನದಲ್ಲಿ ಇರುವವಳು. ಹೌದು, ಹೆಂಡತಿ ಅಂದ್ರೆ ಹಾಗೆ. ಪಾಂಡವರೆಲ್ಲರಿಗೂ ನಾನು ಹೆಂಡತಿಯಾದ್ದರಿಂದ 6 ಗುಣವೂ ಬೇಕು. ಹೌದಲ್ಲ, ಅವರೆಲ್ಲರನ್ನು ತಿದ್ದಿ ನಡೆಸುವ